ಚಿನ್ನಯ್ಯನ ಕೈಗೆ ಬುರುಡೆಯನ್ನ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆ. ಈ ಬುರುಡೆಯನ್ನ ನಾನು ಕೊಟ್ಟೇ ಇಲ್ಲ ಅನ್ನುವಂಥದ್ದನ್ನ ಈಗ ಹೇಳ್ತಾ ಇದ್ದಾರೆ. ಬುರುಡೆ ದೆಹಲಿಗೆ ತೆಗೆದುಕೊಂಡು ಹೋಗಿದ್ ನಿಜ, ಆದ್ರೆ ನಾನಂತೂ ಕೊಟ್ಟಿಲ್ಲ. ಆತ ಅದೇ ಬುರುಡೆಯನ್ನ ನನ್ನ ಮನೆಗೂ ಕೂಡ ತಗೊಂಡು ಬಂದಿದ್ದ ಅಂತ ಹೇಳಿದ್ದಾರೆ ಜಯಂತ್. ಎರಡನೇ ಬಾರಿ ಬರುವಾಗ ನನ್ನ ಮನೆಗೆ ತಗೊಂಡ್ ಬಂದಿದ್ದ, ದೆಹಲಿಗೆ ತಗೊಂಡು ಹೋಗಿದ್ ನಿಜ. ಅದು ಲಾಯರ್ ಹಾಗೂ ಸುಪ್ರೀಂ ಕೋರ್ಟ್ಗೆ ಅದನ್ನ ಸಾಕ್ಷಿಯಾಗಿ ಒದಗಿಸಬೇಕು ಅನ್ನುವಂತ ಕಾರಣಕ್ಕಾಗಿ ನಾವು ತಗೊಂಡು ಹೋಗಿದ್ದು. ಆದ್ರೆ ಬುರುಡೆ ಕೊಟ್ಟಿದ್ ನಾನಲ್ಲ ಅಂತ ಜಯಂತ್ ಎಕ್ಸ್ಕ್ಲೂಸಿವ್ ಆಗಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದ. ಕೋರ್ಟಿನ ಮುಂದೆ ನಿಂತಿರುವಂತ ಫೋಟೋವನ್ನ ರಿಲೀಸ್ ಮಾಡಿದ್ರಿ, ಆದ್ರೆ ನೀವು 4 ಜನ ಹೋದ್ರಿ ಅಂತ ಸುಪ್ರೀಂ ಕೋರ್ಟ್ ಹತ್ರ. ಆದ್ರೆ ಅದ್ರಲ್ಲಿ ಒಬ್ಬರೇ ಇದ್ರಿ. ನಾನು ಕೆಲಸದವನಿಗೆ ಎಷ್ಟು ಬೇಕು ಅಷ್ಟು ಸಾಕಲ್ಲ ಸರ್. ಎಲ್ಲರೂ ನಿಲ್ಲಿಸ್ಬಿಟ್ಟು ಹೊತ್ತಿಗೆ ಅವಶ್ಯಕತೆ ಇದೆ. ನಾಳೆ ಇವಾಗ ನೀವೆಲ್ಲ ಫೋಟೋ ತೆಗಿದ್ಯಾ, ವೈರಲ್ ಆಯ್ತು, ಯಾರಿಗೆ ಗೊತ್ತೇ ಅಲ್ಲ. ನಾವು ಗಿರೀಶನ್ನ, ಸುಜಾತ, ಭೀಮಾ, ನಾನು 4 ಜನ ಹೋಗಿರೋದು. ಅದೇನಕ್ಕೆ ಬೇಕು? ನಾನು ಹೇಳಿದ್ದೀನಿ ಅವತ್ತು, ಆ ವಿಷಯ ನಾನಿಲ್ಲ, ಹೆಲ್ಪ್ ಮಾಡ್ತಾ ಇದ್ದೀನಿ, ಒಟ್ಟಿಗೆ ಇದ್ದೀನಿ. ಆದ್ರೆ ಒಂದು ಸಲಹೆ ಕೊಡೋದು ಕೇಳೋದು ಬಿಲ್ಕುಲ್ ಇಲ್ಲ ಅದರಲ್ಲಿ. ಅದಕ್ಕೋಸ್ಕರ ನಾನು ಧೈರ್ಯವಾಗಿ ತಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಸರ್. ನಿಮ್ಮ ಹೋರಾಟದ ಟೀಮಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಉಂಟಾಗಿದೆ ಅಥವಾ ಚಿನ್ನಯಂದಿಂದ ನಮಗೆ ಸಮಸ್ಯೆ ಅಂತ ಏನೋ? ಬಿಲ್ಕುಲ್ ಇಲ್ಲ. ಎಲ್ಲೋ ಒಂದಷ್ಟು ಎಡವಾಳ ಆಗಿದೆ. ಯಾಕೆಂದ್ರೆ ಅವನ ಹೇಳಿಕೆಯಿಂದ ಒಂದು ಸ್ವಲ್ಪ ಹೆಚ್ಚು ಆಗ್ತಾ ಇದೆ ಅಂತ ಹೇಳಿ ಅದು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅದರ ಮುಖಾಂತರ ತನಿಖೆ ಆಗೇ ಆಗುತ್ತೆ. SIT ಅವರು ಇವಾಗ ಇಷ್ಟು ದಿನ ಅವ ಒಂದು ಸ್ವತಂತ್ರವಾಗಿ ಇರ್ಬೋದಿತ್ತು. ಇವಾಗ ಎಲ್ಲವನ್ನು ತಲೆ ಹಾಕಿ ಬಂದ ನಂತರ ಅವನ SIT ಅವರು ಏನ್ ಬೇಕೋ ಅದು ಮಾಡಿಸ್ತಾರೆ. ಈಗ 17 ಪಾಯಿಂಟ್ ಅಗ್ದಿದ್ದಾರೆ. ನೀವು ಈ ಹಿಂದೆನೇ ಹೇಳ್ತಿದ್ರಿ ಏನೋ ಅಡೌಟ್ ಮಾಡಿದ್ದಾನೆ ಅಂತ. ಏನೇ? ಹೌದು, ಅದನ್ನೇ ಜಾಗ ಕರೆಕ್ಟ್ ಆಗಿ ತೋರಿಸಿಲ್ಲ. ಗಿರೀಶನ್ನ ಫಸ್ಟ್ ಇದಕ್ಕೆ ಎಂಟರ್ ಆಗುವಾಗಲೇ ಇಲ್ಲ, ಗಿರೀಶನ್ನ ಹತ್ರ ಬರುವಾಗಲೇ ಮಹೇಶನ್ನ ಬಂದಿರೋದು ವಿಡಿಯೋ ಇದೆ. ಮತ್ತು ಇವನ ಹೆಂಡತಿ ಅವರಲ್ಲಿ ಬಂದು ಮಾತಾಡೋ ವಿಡಿಯೋ ಇದೆ. ಅದು ನೋಡ, ಇವತ್ತು ಯಾವ ರಿಲೀಸ್ ಮಾಡೋದು ಗೊತ್ತಿಲ್ಲ, ರಿಲೀಸ್ ಮಾಡ್ತಾರೆ. ಅವತ್ತಿಂದ ಇದರಿಂದ ಬಿದ್ದುವಾಗ ನಮಗೆ ಸತ್ಯ ಗೊತ್ತಾಗಬೇಕಲ್ಲ ಸರ್. ಆ ರೀತಿಯಲ್ಲಿ ಹೋಗಿ ಎಲ್ಲ ನೋಡಿದ್ದಾರೆ. ಆವಾಗ ಆ ಜಾಗಕ್ಕೆ ಇವೆಲ್ಲ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇರೋದು. ರಿಲೀಸ್ ಮಾಡ್ತಾರೆ. ಅವತ್ತಿಂದ ಇದರಿಂದ ಬಿದ್ದುವಾಗ ನಮಗೆ ಸತ್ಯ ಗೊತ್ತಾಗಬೇಕಲ್ಲ ಸರ್. ಆ ರೀತಿಯಲ್ಲಿ ಹೋಗಿ ಎಲ್ಲ ನೋಡಿದ್ದಾರೆ. ಆವಾಗ ಆ ಜಾಗಕ್ಕೆ ಇವೆಲ್ಲ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇರೋದು. ಈಗ ನೀವು ಹೇಳ್ತಾ ಬಂದ್ರಿ, ನಾನು ಕೂಲಿ ಕೆಲಸ ಮಾಡ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೀನಿ. ನಿನ್ನೆಲ್ಲೋ ನೋಡಿದ್ರಿ ಜಯಂತ್ ಏನೋ ಗಾಂಜದ ವ್ಯಾಪಾರವನ್ನು ಮಾಡ್ತಾರೆ ಸರ್. ಏನ್ ಮಾಡೋಣ, ಹೆಣ್ಮಕ್ಳಿಗೆ ನಾವು ಒಂದು ಹೋರಾಟ ಮಾಡ್ತಾ ಇರುವಾಗ ಅವರೇನ ಹೇಳೋದಕ್ಕೆ ನಾನು ಬೈಲಿಕ್ಕೆ ಆಗಲ್ಲ, ಬೈಯೋದು ಇಲ್ಲ. ಅದರ ವಿಷಯ ಇವತ್ತು ಪ್ರಕರಣ ದಾಖಲಾಗ್ತದೆ ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ. ಒಂದು 2 ಗಂಟೆ ಅಂತ ಹೇಳಿದ್ರು, ಮನೆಯವರಿಗೆ ಹೇಳಿ ದೂರು ಕೊಡಿ ಅಂತ ಹೇಳಿದ್ರು. ಈ ಅಮ್ಮ ನಾವು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಅಲ್ಲಿ ಇದ್ರು ಸರ್. ನಾನು ಆ ಮನೆಗೆ ಬಂದು 20 ವರ್ಷ ಆಗಿದೆ ಸರ್. ಒಂದು 4 ವರ್ಷದಿಂದ ಇದ್ರು. ಅವಾಗ ಬೇರೆ ಬೇರೆ ಹೋಟೆಲ್ ಮಾಡ್ತಾ ಇದ್ರು. ಅವಾಗ ನಾವು ಹೇಳಿದ ನಾವೆಲ್ಲ ಅಕ್ಕಪಕ್ಕ ಎಲ್ಲ ಫ್ಯಾಮಿಲಿ ಆಗಿರ್ಬೋದು, ಒಂದು ವಟಾರಲ್ಲಿ ಇದ್ದೀವಿ. ಯಾವುದೇ ಕಾರಣ ಇದಾಗಬಾರ್ದು. ಓನರ್ಗೆ ಹೇಳಿದ್ರು, ನೋಡಿ ಸುಮ್ಮನೆ NIA ಅಂದ್ರೆ ನಿಮ್ಗೆ ಏನಾದ್ರು ಭಯ? ನನಗೇನು ಭಯ? ಸ್ಟೇಟ್ ಲೆವೆಲ್ ಇರುವ ಒಂದು ಅಧಿಕಾರಿ ಇರುವಾಗ ತನಿಖೆ ಆಗುವಾಗ ನಾನು ಕೇಳ್ತಾ ಇರೋ ಏನಕ್ಕೆ ಇವ್ರಿಗೆ ಭಯ? ತನಿಖೆ ಹಂಗ ತಮ್ಮ ಪ್ರಕಾರವಾಗಿ ತನಿಖೆ ಮಾಡ್ತಾ ಇಲ್ವಾ SIT ಅವರು? ತನಿಖೆ ನಿಷ್ಪಕ್ಷವಾಗಿ ಆಗ್ತಾ ಇದೆ, ಕಾನೂನು ಚೌಕಟ್ಟಲ್ಲಿ ಆಗ್ತಾ ಇದೆ. ಆವಾಗ ಭಯ ಆಗ್ತದೆ. ಅದಕ್ಕೆ ಇದನ್ನು ಕಿತ್ತಾಕಬೇಕು ಎಂಬ ಉದ್ದೇಶ. ಯಾವುದೇ ಕಾರಣಕ್ಕೂ ಕಿತ್ತಾಕಬಾರದು. ನಾನು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ, ಗೃಹ ಸಚಿವರು ಇವರೇ ತನಿಖೆ ಆಗಲಿ. ತನಿಖೆ ಸರಿಯಾಗಿ ದಿಕ್ಕಿನಲ್ಲಿ ತನಿಖೆ ಮಾಡ್ತಾ 100% ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಭಯ ಆಗ್ತಾ ಇದೆ. ಅದಕ್ಕೆ ಹೇಳುದು NIA ಬರಲಿ ಅಂತ. ಸ್ಟೇಟ್ ಲೆವೆಲ್ ಕೆಲಸ ಇವರಿಗೆ ಅವ್ರನ್ನೆಲ್ಲ ಕರೆಸಬೇಕು. ನಾನು ಅಷ್ಟೇ ಹೇಳ್ತಾರೋ, ಬನ್ನಿ ನೀವು ಕೈ ಮುಗಿರಿ, ಅಲ್ಲಿ ಹೇಳ್ಬಿಟ್ಟು ಹೋಗಿ ಇವರು ಯಾರು ಯಾವುದೇ ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ನಾವೆಲ್ಲ ತನಿಖೆ ಆಗಿಲ್ಲ ಅಂತೆಲ್ಲ, ಸತ್ಯ ಹೊರಗೆ ಬರಲಿ ಅಂತ ಹೇಳ್ಬಾರ್ದು. ಅದು ಬಂದೇ ಬರುತ್ತೆ. ನಾಳೆ ತಿರುಗಿ ಹೇಳುದು, ನಾನು ಅವತ್ತು ಹೇಳಿದಿಲ್ಲ ಸತ್ಯ ಹೊರಗೆ ಬರಲಿ ಅಂತ. ಆ ಮತ್ತೆ ಬೇಡ. ಅಲ್ಲಿ ಆಗಿಲ್ಲ, ಕೊಲೆ ಆಗಿಲ್ಲ, ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿಲ್ಲ ಅಂತಲೂ ಹೇಳ್ಬೇಕು. ಇದನ್ನು ಹೇಳ್ಬಿಟ್ಟು ಹೋಗ್ಲಿ, ನಾನು ಬರ್ತೀನಿ. ಯಾರು ಕರೆದ? SIT ನಿಮ್ಮನ್ನು ತನಿಖೆ ಕರೆದ್ರೆ ಹೋಗೋಕೆ ರೆಡಿ ಇದ್ದೀರಾ? ಇವರೇ ಕರೆದ. ನಾನು ಅಲ್ಲೇ ಬರೋಣಂತಿದ್ದೆ, ಬೆಳ್ತಂಗಡಿ ಠಾಣೆ ಮುಂದೆನೆ. ಆದ್ರೆ ಸಮಯದ ಅಭಾವದಿಂದ ನಾನು ಸ್ವಲ್ಪ ದೂರ ನಿಮ್ಮನ್ನು ಕರೆದಿದ್ದೀನಿ ಅಷ್ಟೇ ಆಗಿದ್ದು ಸರ್. ಯಾವ ಸಂದರ್ಭ ಬೇಕಾದ್ರೆ ಹೋಗ್ತೀನಿ ಸರ್. ನಾನು SIT ಅವರು ಯಾವತ್ತೂ ತನಿಖೆಗೆ ಕರೆದು ನಾನು ಹೋಗೋಕೆ ಸಿದ್ಧ ಇದ್ದೇನೆ, SIT ತನಿಖೆಯ ಮೇಲೆ ನನಗೆ ನಂಬಿಕೆ ಇದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ. ಚಿನ್ನಯ್ಯನ ಕೈಗೆ ಬುರುಡೆಯನ್ನ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆ. ಈ ಬುರುಡೆಯನ್ನ ನಾನು ಕೊಟ್ಟೇ ಇಲ್ಲ ಅನ್ನುವಂಥದ್ದನ್ನ ಈಗ ಹೇಳ್ತಾ ಇದ್ದಾರೆ. ಬುರುಡೆ ದೆಹಲಿಗೆ ತೆಗೆದುಕೊಂಡು ಹೋಗಿದ್ ನಿಜ, ಆದ್ರೆ ನಾನಂತೂ ಕೊಟ್ಟಿಲ್ಲ. ಆತ ಅದೇ ಬುರುಡೆಯನ್ನ ನನ್ನ ಮನೆಗೂ ಕೂಡ ತಗೊಂಡು ಬಂದಿದ್ದ ಅಂತ ಹೇಳಿದ್ದಾರೆ ಜಯಂತ್. ಎರಡನೇ ಬಾರಿ ಬರುವಾಗ ನನ್ನ ಮನೆಗೆ ತಗೊಂಡ್ ಬಂದಿದ್ದ, ದೆಹಲಿಗೆ ತಗೊಂಡು ಹೋಗಿದ್ ನಿಜ. ಅದು ಲಾಯರ್ ಹಾಗೂ ಸುಪ್ರೀಂ ಕೋರ್ಟ್ಗೆ ಅದನ್ನ ಸಾಕ್ಷಿಯಾಗಿ ಒದಗಿಸಬೇಕು ಅನ್ನುವಂತ ಕಾರಣಕ್ಕಾಗಿ ನಾವು ತಗೊಂಡು ಹೋಗಿದ್ದು. ಆದ್ರೆ ಬುರುಡೆ ಕೊಟ್ಟಿದ್ ನಾನಲ್ಲ ಅಂತ ಜಯಂತ್ ಎಕ್ಸ್ಕ್ಲೂಸಿವ್ ಆಗಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದ.
ಕೋರ್ಟಿನ ಮುಂದೆ ನಿಂತಿರುವಂತ ಫೋಟೋವನ್ನ ರಿಲೀಸ್ ಮಾಡಿದ್ರಿ. ಆದ್ರೆ ನೀವು 4 ಜನ ಹೋದ್ರಿ ಅಂತ ಸುಪ್ರೀಂ ಕೋರ್ಟ್ ಹತ್ರ. ಆದ್ರೆ ಅದ್ರಲ್ಲಿ ಒಬ್ಬರೇ ಇದ್ರಿ. ನಾನು ಕೆಲಸದವನಿಗೆ ಎಷ್ಟು ಬೇಕು ಅಷ್ಟು ಸಾಕಲ್ಲ ಸರ್. ಎಲ್ಲರೂ ನಿಲ್ಲಿಸ್ಬಿಟ್ಟು ಹೊತ್ತಿಗೆ ಅವಶ್ಯಕತೆ ಇದೆ. ನಾಳೆ ಇವಾಗ ನೀವೆಲ್ಲ ಫೋಟೋ ತೆಗಿದ್ಯಾ, ವೈರಲ್ ಆಯ್ತು, ಯಾರಿಗೆ ಗೊತ್ತೇ ಅಲ್ಲ. ನಾವು ಗಿರೀಶಣ್ಣ, ಸುಜಾತ, ಭೀಮಾ, ನಾನು 4 ಜನ ಹೋಗಿರೋದು. ಅದೇನಕ್ಕೆ ಬೇಕು? ನಾನು ಹೇಳಿದ್ದೀನಿ ಅವತ್ತು ಆ ವಿಷಯದಲ್ಲಿ ನಾನಿಲ್ಲ, ಹೆಲ್ಪ್ ಮಾಡ್ತಾ ಇದ್ದೀನಿ, ಒಟ್ಟು ಇದ್ದೀನಿ. ಆದ್ರೆ ಒಂದು ಸಲಹೆ ಕೊಡೋದು ಕೇಳೋದು ಬಿಲ್ಕುಲ್ ಇಲ್ಲ ಅದರಲ್ಲಿ. ಅದಕ್ಕೋಸ್ಕರ ನಾನು ಧೈರ್ಯವಾಗಿ ತಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಸರ್. ಈಗ ನಿಮ್ಮ ಹೋರಾಟದ ಟೀಮಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಉಂಟಾಗಿದೆ ಅಥವಾ ಚಿನ್ನಯಂದಿಂದ ನಮಗೆ ಸಮಸ್ಯೆ ಅಂತ ಏನೋ? ಬಿಲ್ಕುಲ್ ಇಲ್ಲ. ಎಲ್ಲೋ ಒಂದಷ್ಟು ಎಡವಾಳ ಆಗಿದೆ. ಯಾಕೆಂದ್ರೆ ಅವನ ಹೇಳಿಕೆಯಿಂದ ಒಂದು ಸ್ವಲ್ಪ ಹೆಚ್ಚು ಆಗ್ತಾ ಇದೆ ಅಂತ ಹೇಳಿ ಅದು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅದರ ಮುಖಾಂತರ ತನಿಖೆ ಆಗೇ ಆಗುತ್ತೆ. SIT ಅವರು ಇವಾಗ ಇನ್ನು ಇಷ್ಟು ದಿನ ಅವ ಒಂದು ಸ್ವತಂತ್ರವಾಗಿ ಇರ್ಬೋದಿತ್ತು. ಇವಾಗ ಎಲ್ಲವನ್ನು ತಲೆ ಹಾಕಿ ಬಂದ ನಂತರ ಅವನ SIT ಅವರು ಏನ್ ಬೇಕೋ ಅದು ಮಾಡಿಸ್ತಾರ. ಈಗ 17 ಪಾಯಿಂಟ್ ಅಗ್ದಿದ್ದಾರೆ. ನೀವು ಈ ಹಿಂದೆನೇ ಹೇಳ್ತಿದ್ರಿ ಏನೋ ಅಡೌಟ್ ಮಾಡಿದ್ದಾನೆ ಅಂತ. ಏನು? ಹೌದು, ಅದನ್ನೇ ಜಾಗ ಕರೆಕ್ಟ್ ಆಗಿ ತೋರಿಸಿಲ್ಲ. ಗಿರೀಶನ್ನ ಫಸ್ಟ್ ಇದಕ್ಕೆ ಎಂಟರ್ ಆಗುವಾಗಲೇ ಇಲ್ಲ ಗಿರೀಶನ್ನ ಹತ್ರ ಬರುವಾಗಲೇ ಇವ ಮಹೇಶನ್ನ ಬಂದಿರೋದು ವಿಡಿಯೋ ಇದೆ. ಇವ ಮತ್ತು ಇವನ ಹೆಂಡತಿ ಅವರಲ್ಲಿ ಬಂದು ಮಾತಾಡೋ ವಿಡಿಯೋ ಇದೆ. ಅದು ನೋಡ ಇವತ್ತು ಯಾವ ರಿಲೀಸ್ ಮಾಡೋದು ಗೊತ್ತಿಲ್ಲ, ರಿಲೀಸ್ ಮಾಡಿ ಮಾಡ್ತಾರೆ. ಅವತ್ತಿಂದ ಇದರಿಂದ ಬಿದ್ದುವಾಗ ನಮಗೆ ಸತ್ಯ ಸಹ ಗೊತ್ತಾಗಬೇಕಲ್ಲ ಸರ್. ಆ ರೀತಿಯಲ್ಲಿ ಹೋಗಿ ಎಲ್ಲ ನೋಡಿದ್ದಾರೆ. ಆವಾಗ ಆ ಜಾಗಕ್ಕೆ ಇವ ಎಲ್ಲ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ರಿಲೀಸ್ ಮಾಡಿ ಮಾಡ್ತಾರೆ. ಅವತ್ತಿಂದ ಇದರಿಂದ ಬಿದ್ದುವಾಗ ನಮಗೆ ಸತ್ಯ ಸಹ ಗೊತ್ತಾಗಬೇಕಲ್ಲ ಸರ್. ಆ ರೀತಿಯಲ್ಲಿ ಹೋಗಿ ಎಲ್ಲ ನೋಡಿದ್ದಾರೆ. ಆವಾಗ ಆ ಜಾಗಕ್ಕೆ ಇವ ಎಲ್ಲ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇರೋದು. ಈಗ ನೀವು ಹೇಳ್ತಾ ಬಂದ್ರಿ ನಾನು ಕೂಲಿ ಕೆಲಸ ಮಾಡ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೀನಿ. ನಿನ್ನೆಲ್ಲೋ ನೋಡಿದ್ರಿ ಜಯಂತ್ ಏನೋ ಗಾಂಜದ ವ್ಯಾಪಾರವನ್ನ ಮಾಡ್ತಾರೆ. ಸರ್ ಏನ್ ಮಾಡೋಣ, ಹೆಣ್ಮಕ್ಳಿಗೆ ನಾವೊಂದು ಹೋರಾಟ ಮಾಡ್ತಾ ಇರುವಾಗ ಅವರೇನ ಹೇಳೋದಕ್ಕೆ ನಾನು ಬೈಲಿಕ್ಕೆ ಆಗಲ್ಲ, ಬೈಯೋದು ಇಲ್ಲ. ಅದರ ವಿಷಯ ಇವತ್ತು ಪ್ರಕರಣ ದಾಖಲಾಗ್ತದೆ ಬಾಗಲುಂಟೆ ಪೊಲೀಸ್ ಠಾಣೆಯಲ್ಲಿ. ಒಂದು 2 ಗಂಟೆ ಅಂತ ಹೇಳಿದ್ರು, ಮನೆಯವರಿಗೆ ಹೇಳಿದ್ರು ದೂರು ಕೊಡಿ ಅಂತ ಹೇಳಿದ್ರು. ಈ ಅಮ್ಮ ನಾವು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅಲ್ಲಿ ಇದ್ರು ಸರ್. ನಾನು ಆ ಮನೆಗೆ ಬಂದು 20 ವರ್ಷ ಆಗಿದೆ ಸರ್. ಒಂದು 4 ವರ್ಷ ಅಂತಿದ್ರು. ಅವಾಗ ಬೇರೆ ಬೇರೆ ಯೋಟೆಲ್ಲ ಮಾಡ್ತಾ ಇದ್ರು. ಅವಾಗ ನಾವು ಹೇಳಿದ ನಾವೆಲ್ಲ ಅಕ್ಕಪಕ್ಕ ಎಲ್ಲ ಫ್ಯಾಮಿಲಿ ಆಗಿರ್ಬೋದು, ಒಂದು ಒಳ್ಳೆ ಒಂದು ವಟಾರಲ್ಲಿ ಇದ್ದೀವಿ. ಯಾವುದೇ ಕಾರಣ ಇದಾಗಬಾರ್ದು. ಓನರ್ಗೆ ಹೇಳಿದ್ರು ನೋಡಿ ಸುಮ್ಮನೆ NIA ಅಂದ್ರೆ ನಿಮ್ಗೆ ಏನಾದ್ರು ಭಯ? ನನಗೇನು ಭಯ? ಸ್ಟೇಟ್ ಲೆವೆಲ್ ಇರುವ ಒಂದು ಅಧಿಕಾರಿ ಇರುವಾಗ ತನಿಖೆ ಆಗುವಾಗ ನಾನು ಕೇಳ್ತಾರೋ ಏನಕ್ಕೆ ಇವರಿಗೆ ಭಯ? ತನಿಖೆ ಹಂಗೆ ತಮ್ಮ ಪ್ರಕಾರವಾಗಿ ತನಿಖೆ ಮಾಡ್ತಾ ಇಲ್ವಾ SIT ಅವರು? ತನಿಖೆ ನಿಷ್ಪಕ್ಷವಾಗಿ ಆಗ್ತಾ ಇದೆ, ಕಾನೂನು ಚೌಕಟ್ಟಲ್ಲಿ ಆಗ್ತಾ ಇದೆ. ಆವಾಗ ಭಯ ಆಗ್ತದೆ. ಅದಕ್ಕೆ ಇದನ್ನು ಕಿತ್ತಾಕಬೇಕು ಎಂಬ ಉದ್ದೇಶ. ಯಾವುದೇ ಕಾರಣಕ್ಕೂ ಕಿತ್ತಾಕಬಾರದು. ನಾನು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ, ಗೃಹ ಸಚಿವರು ಇವರೇ ತನಿಖೆ ಆಗಲಿ. SIT ಸರಿಯಾಗಿ ದಿಕ್ಕಿನಲ್ಲಿ ತನಿಖೆ ಮಾಡ್ತಾ ಇದೆ, 100% ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಭಯ ಆಗ್ತಾ ಇದೆ. ಅದಕ್ಕೆ ಹೇಳುದು NIA ಬರಲಿ ಅಂತ. ಸ್ಟೇಟ್ ಲೆವೆಲ್ ಕೆಲಸ ಇವರೇ, ಅವ್ರನ್ನೆಲ್ಲ ಕರೆಸಬೇಕು. ನಾನು ಅಷ್ಟೇ ಹೇಳ್ತಾರೋ, ಬನ್ನಿ ನೀವು ಕೈ ಮುಗಿರಿ, ಅಲ್ಲಿ ಹೇಳ್ಬಿಟ್ಟು ಹೋಗಿ ಇವರು ಯಾರು ಯಾವುದೇ ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ನಾವೆಲ್ಲ ತನಿಖೆ ಆಗಿಲ್ಲ ಅಂತ ಅಲ್ಲ, ಸತ್ಯ ಹೊರಗೆ ಬರಲಿ ಅಂತ ಹೇಳ್ಬಾರ್ದು. ಅದು ಬಂದೇ ಬರುತ್ತೆ. ನಾಳೆ ತಿರುಗಿ ಹೇಳುದು ನಾನು ಅವತ್ತು ಹೇಳಿದಿಲ್ಲ ಸತ್ಯ ಹೊರಗೆ ಬರಲಿ ಅಂತ. ಆ ಮಾತು ಬೇಡ. ಅಲ್ಲಿ ಆಗಿಲ್ಲ, ಕೊಲೆ ಆಗಿಲ್ಲ, ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿಲ್ಲ ಅಂತಲೂ ಹೇಳ್ಬೇಕು. ಇದನ್ನು ಹೇಳ್ಬಿಟ್ಟು ಹೋಗ್ಲಿ, ನಾನು ಬರ್ತೀನಿ. ಯಾರು ಕರೆದ SIT ನಿಮ್ಮನ್ನು ತನಿಖೆ ಕರೆದ್ರೆ ಹೋಗೋಕೆ ರೆಡಿ ಇದ್ದೀರಾ? ಇವರೇ ಕರೆದ. ನಾನು ಅಲ್ಲೇ ಬರೋಣಂತಿದ್ದೆ, ಬೆಳ್ತಂಗಡಿ ಠಾಣೆ ಮುಂದೆನೆ. ಆದ್ರೆ ಸಮಯದ ಅಭಾವದಿಂದ ನಾನು ಸ್ವಲ್ಪ ದೂರ ನಿಮ್ಮನ್ನು ಕರೆದಿದ್ದೀನಿ ಅಷ್ಟೇ ಆಗಿದ್ದು ಸರ್. ಯಾವ ಸಂದರ್ಭ ಬೇಕಾದ್ರೆ ಹೋಗ್ತೀನಿ ಸರ್. ನಾನು SIT ಅವರು ಯಾವತ್ತೂ ತನಿಖೆಗೆ ಕರೆದು ನಾನು ಹೋಗೋಕೆ ಸಿದ್ಧ ಇದ್ದೇನೆ. SIT ತನಿಖೆಯ ಮೇಲೆ ನನಗೆ ನಂಬಿಕೆ ಇದೆ ಅನ್ನುವಂತ ಮಾತನ್ನು ಹೇಳಿದರೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ.